ಸರಿಗೆ 2002ರ ಮೂಲ ಇದರಲ್ಲಿ ಹೆಸರಿಲ್ಲ ಅಂದರೆ ಮತದಾರರ ಪಟ್ಟಿಲಿ ಅವರು ಯಾವ ರೀತಿ ದಾಖಲೆಗಳನ್ನು ಕೊಡಬೇಕಾಗತ್ತೆ, ಆ ದಾಖಲೆಗಳ ಈಗ ಕ್ರೋಢೀಕರಣ ಎನ್ಯುಮರೇಷನ್ ಫಾರ್ಮಲ್ಲಿ ನಾವೇನು ಕೇಳಿದ್ವಿ, 2002ರ SIR ಅಲ್ಲಿ ತಮ್ಮದು ಹೆಸರು ಇತ್ತಾ ಅಂತ ಕೇಳ್ತೀವಿ. ತಮ್ಮದು ಹೆಸರಿದ್ರೆ ತಾವು ಲೆಫ್ಟ್ ಸೈಡ್ ಕಾಲಮಲ್ಲಿ ಫಿಲ್ ಮಾಡಬೇಕಾಗ್ತದೆ. ತಮ್ಮದು ಹೆಸರಿಲ್ಲ, ತಮ್ಮ ರಿಲೇಟಿವ್ ಅಂದರೆ ತಮ್ಮ ತಾಯಿ, ತಮ್ಮ ತಂದೆ, ತಮ್ಮ ಅಜ್ಜ, ತಮ್ಮ ಅಜ್ಜಿ, ಅವ್ರು ಯಾರ್ದ 4 ಮಂದಿಲಿ ಯಾರೋ ಒಬ್ಬದ ಹೆಸರನ್ನು ಈ ಕಡೆ ಫಿಲ್ಅಪ್ ಮಾಡಬೇಕಾಗ್ತದೆ. ಸೊ ಮೋಸ್ಟ್ಲಿ ಎಲ್ಲರದು SIR 2002 ಇದು ಇದ್ದೇ ಇರ್ತದೆ. ಅಕಸ್ಮಾತ್ ಯಾರಿಗಾರು ವೆರಿ ರೇರ್ ಆಫ್ ದ ರೇರೆಸ್ಟ್ ಕೇಸಸ್ ನಂದು ಯಾವುದು 2000 ಇಲ್ಲವೇ ಇಲ್ಲ ಲಿಸ್ಟು ಅಂದ ಸಂದರ್ಭಗಳಲ್ಲಿ ಅವನ್ನ ರಿಕ್ವೆಸ್ಟ್ ಮಾಡ್ತೀನಿ, ತಮ್ಮ ಮನೆಗೆ ಈಗ ತಾವು ವೋಟರ್ ಆಗಿದ್ದಲ್ಲಿ, ಹಾಗಾದರೆ 16/6/2026ರಲ್ಲಿ ತಾವು ವೋಟರ್ ಆಗಿದ್ದಲ್ಲಿ ತಮಗೆ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. 2002 ಯಾವುದೇ ಕಾರಣಕ್ಕೂ ಸರ್ಚ್ ಮಾಡಿದ್ರೆ ನನಗೆ ಸಿಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಆವಾಗಲೂ ಸಮೇತ ತಾವು ತಮ್ಮ ವೈಯಕ್ತಿಕ ಮಾಹಿತಿಯನ್ನು ಫಿಲ್ ಮಾಡಿ ಸೈನ್ ಮಾಡಿ ಕೊಟ್ಟಿದ್ದಲ್ಲಿ ತಮ್ಮ ಹೆಸರು ಡ್ರಾಫ್ಟ್ ರೋಡಲ್ಲಿ ಬಂದೇ ಬರ್ತದೆ. ಆಮೇಲೆ ತಾವು ಇನ್ನೊಂದು ನೋಡ್ಬೋದು, ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡಲ್ಲಿ ಭಾಳ ಸ್ಪಷ್ಟವಾಗಿ ಕೆಲವು ಮಾಹಿತಿಯನ್ನು EC ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲಿ ಪ್ಯಾರಾ 1 ಸೆಕೆಂಡ್ ಪಾರ್ಟಲ್ಲಿ ಏನು ಹೇಳಿದೆ ಅಂತ ಕೇಳಿದರೆ, ERO ಯಾರಿಗೆ ನೋಟಿಸ್ ಕೊಡ್ಬೋದು ಹೇಳಿದ್ದಾರೆ. ಯಾರಿಗೆ ನೋಟಿಸ್ ಕೊಡ್ಬೋದು ಅಂದರೆ ಡ್ರಾಫ್ಟ್ ರೋಲ್ ಆದ ನಂತರ ಯಾರಿಗೆ ನೋಟಿಸ್ ಕೊಟ್ಟು ದಾಖಲಾತಿ ಕೇಳ್ಬೋದು ಅಂದರೆ, ಯಾರ್ಯಾರು 2002ರ ಮಾಹಿತಿ ಕೊಟ್ಟಿಲ್ಲವೋ ಅಂಥವ್ರಿಗೆ, ಅಥವಾ ಯಾರು 2002 ಮಾಹಿತಿ ಕೊಟ್ಟು ಆ ಮಾಹಿತಿ ಟೇಲಿ ಆಗ್ತಿಲ್ಲ ಡೇಟಾಬೇಸ್ ಜೊತೆ ಅಂಥವ್ರಿಗೆ ನೋಟಿಸ್ ಕೊಡ್ಬೋದು ಎಂದು ಷರತ್ತು ಫಸ್ಟ್ ಪ್ಯಾರಾದಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಹೇಳಿದ್ದಾರೆ. ಇದು ನಮ್ಮ ಮತದಾರರ ಮಾಹಿತಿಗೆ. ಸೊ ಅಕಸ್ಮಾತ್ ತಮ್ಮ ಹತ್ರ ಯಾವುದೇ ಮಾಹಿತಿ ಕಲೆ ಹಾಕೋಕ್ಕಾಗಿಲ್ಲ ಎಂದಿದ್ದರೂ ಸಮೇತ ದಯವಿಟ್ಟು ತಾವು ತಮ್ಮ ವೈಯಕ್ತಿಕ ಮಾಹಿತಿಯನ್ನು ಫಿಲ್ ಮಾಡಿ ಫಾರ್ಮನ್ನು ಸಹಿ ಮಾಡಿ ದಯವಿಟ್ಟು BLOಗೆ ವಾಪಸ್ ಕೊಡಬೇಕು. ಕೆಲವರು ಏನು ಮಾಡ್ತಾರೆ, ಅವಸರದಲ್ಲಿ ಮಾಹಿತಿ ಫಿಲ್ ಮಾಡಿರ್ಬೋದು, ಸಹಿ ಮಾಡದೆ ಕೊಟ್ಬಿಟ್ರೆ ಆವಾಗ ಖಂಡಿತವಾಗಿ ಫಾರ್ಮ್ ಇನ್ವ್ಯಾಲಿಡ್ ಆಗಿಬಿಡ್ತದೆ. ಯಾಕಂದರೆ ಸಿಗ್ನೇಚರ್ ಆಫ್ ದಿ ವೋಟರ್ ಇಲ್ಲ ಅಂದರೆ ಆ ಫಾರ್ಮ್ ತನ್ನ ಮಹತ್ವ ಕಳೆದುಕೊಳ್ಳುತ್ತದೆ. ಇಟ್ ಇಸ್ ನಾಟ್ ಎ ವ್ಯಾಲಿಡ್ ಫಾರ್ಮ್. ಸೊ ನಾನು ಮತ್ತೊಮ್ಮೆ ಮತದಾರರಿಗೆ ವಿನಂತಿ ಮಾಡ್ತೀನಿ, ತಾವು ಫಿಲ್ ಮಾಡಿದ ನಂತರ ಕಡ್ಡಾಯ ಸಹಿ ಮಾಡಿ, ಸೈನ್ ಮಾಡಿದ ನಂತರ ದಯವಿಟ್ಟು ಫಾರ್ಮನ್ನು ವಾಪಸ್ BLO ಹತ್ರ ಕೊಡಿ ಎಂದು ಕೇಳ್ತೀನಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎಸ್.